ಬಳಿಯಲ್ಲಿ ಬದಿಗಳಲ್ಲಿ ಕೆಲವು ಹಸಿರು ಆಲ್ಗೆಗಳನ್ನು ಬೆಳೆಯುತ್ತಿರುವುದನ್ನು ನೋಡಿದ್ದೀರಾ? ಹಾಗೆ ಸೂಕ್ಷ್ಮವಾದ ಹಸಿರು ಆಲ್ಗೆಗಳು ಸಹ ಅಲ್ಲಿ ಇವೆ. ಅವು ಬ್ಯಾಕ್ ಸ್ಟ್ರೋಕ್ ಈಜುಗಾರರಾಗಿದ್ದು ನೀರಿನಲ್ಲಿ ಈಜಲು ಸಹಾಯ ಮಾಡಲು ಫ್ಲೆಜೆಲ್ಲಾದಂತಹ 2 ಗ್ರಹಣಾಂಗಗಳಿರುತ್ತವೆ. ಇನ್ನೂ ಹೆಚ್ಚಿನ ಜೀವಿಗಳ ಕುರಿತು ಕಲಿಯಲು ವಿಡಿಯೋವನ್ನು ಪರಿಶೀಲಿಸೋಣ. ಕೊಳಗಗಳು ಹಲವಾರು ಜೀವಿಗಳ ನೆಲೆವೀಡಾಗಿವೆ. ಅಮೀಬಾದಂತಹ ಏಕಕೋಶೀಯ ಜೀವಿಗಳು ಕೊಳಗಗಳಲ್ಲಿ ಸಮೃದ್ಧವಾಗಿರುವುದು ಕಂಡುಬರುತ್ತದೆ. ಸೂಡೋಪೋಡಿಯಾದ ಸಹಾಯದಿಂದ ಚಲಿಸುತ್ತವೆ. ಅವು ತಮ್ಮ ದೇಹದಿಂದ ಚಾಚಿಕೊಂಡಿರುವ ಪ್ರಕ್ಷೇಪಗಳಂತೆ ಮಿಥ್ಯಪಾದಗಳಾಗಿವೆ. ಯುಗ್ಲೀನಾ ಎಂಬುದು ಮತ್ತೊಂದು ಏಕಕೋಶೀಯ ಜೀವಿಯಾಗಿದ್ದು ಫ್ಲಾಜೆಲ್ಲಾನಂತೆ ಒಂದು ಉದ್ದವಾದ ದಾರದಂತೆ ಚಾವಟಿ ಕ್ರಿಯೆಯಿಂದ ಚಲಿಸುತ್ತದೆ. ಪ್ಯಾರಾಮೀಶಿಯಂನಲ್ಲಿ ಸೀಲಿಯಾ ಎಂದು ಕರೆಯಲಾಗುವ ಸಣ್ಣ ಕೂದಲಿನಂತಹ ರಚನೆಗಳಿಂದ ಅದರ ದೇಹವನ್ನು ಆವರಿಸಿದ್ದು ಅವು ವೇಗವಾಗಿ ಚಲಿಸಲು ಸಹಾಯ ಮಾಡುತ್ತವೆ. ಹೈಡ್ರಾ ದೇಹದ ಜೀವಕೋಶಗಳು ಪರ್ಯಾಯವಾದ ಸಂಕುಚನ ವಿಕಚನ ಕ್ರಿಯೆಗಳಿಗೆ ಒಳಗಾಗಿ ಪಲ್ಟಿ ಹೊಡೆಯುವ ಮೂಲಕ ಚಲನೆಗೆ ಅವಕಾಶ ನೀಡುತ್ತವೆ. ಮೀನುಗಳು ತಮ್ಮ ವಿಭಿನ್ನ ರೆಕ್ಕೆಗಳಾದ ಪೆಕ್ಟೋರಲ್ ಫಿನ್ಸ್, ಪೆಲ್ವಿಕ್ ಫಿನ್ಸ್, ಡಾರ್ಸಲ್ ಫಿನ್ಸ್, ಏನಲ್ ಫಿನ್ಸ್ ಮತ್ತು ಕಾಡಲ್ ಫಿನ್ಸ್ನ ಸಹಾಯದಿಂದ ಈಜುತ್ತವೆ. ಈ ರೆಕ್ಕೆಗಳು ಸ್ಥಿರವಾಗಿ ಒಂದೇ ಸ್ಥಳದಲ್ಲಿರಲು ಮತ್ತು ಚಲನೆಯ ದಿಕ್ಕನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಬಾತುಕೋಳಿಯಂತಹ ಪಕ್ಷಿಗಳಲ್ಲಿ ವೆಬ್ಡ್ ಪಾದಗಳಿದ್ದು ನೀರಿನಲ್ಲಿ ಈಜಲು ಮತ್ತು ಭೂಮಿಯ ಮೇಲೆ ನಡೆಯಲು ಸಹಾಯ ಮಾಡುತ್ತವೆ. ಜಿಂಕೆಗೆ 1 ಜೋಡಿ ಮುಂಗಾಲುಗಳು ಮತ್ತು 1 ಜೋಡಿ ಹಿಂಗಾಲುಗಳಿದ್ದು ಚಲನೆಗೆ ಸಹಾಯ ಮಾಡುತ್ತವೆ. ಮನುಷ್ಯರಿಗೂ ಸಹ 2 ಜೋಡಿ ಕೈಕಾಲುಗಳಿವೆ. ಮುಂಗಾಲುಗಳು ತೋಳುಗಳಾಗಿ ಮತ್ತು ಹಿಂಗಾಲುಗಳು ಕಾಲುಗಳಾಗಿ ಮಾರ್ಪಟ್ಟಿರುತ್ತವೆ. ಕಾಲಿನಲ್ಲಿ ಮುಖ್ಯವಾಗಿ 3 ಮೂಳೆಗಳಿವೆ. ಇವುಗಳಲ್ಲಿ ತೊಡೆಭಾಗದಲ್ಲಿರುವ ಫೀಮರ್ ಮೂಳೆ ಸೊಂಟದ ಕೀಲಿನಿಂದ ಮೊಣಕಾಲಿನವರೆಗೆ ಹಿಗ್ಗುತ್ತದೆ. ಟಿಬಿಯಾ ಮತ್ತು ಫಿಬ್ಯುಲಾ ಎಂಬ 2 ಎಲುಬುಗಳು ಮೊಣಕಾಲಿನಿಂದ ಪಾದದವರೆಗೆ ಹಿಗ್ಗುತ್ತವೆ. ಕ್ವಾಡ್ರಿಸೆಪ್ಸ್ ಮಸಲ್ಸ್ ಅನ್ನು ಎಕ್ಸ್ಟೆನ್ಸರ್ಗಳೆಂದು ಕೂಡ ಕರೆಯಲಾಗುತ್ತದೆ. ಅವು ಫೀಮರ್ ಮೇಲಿರುತ್ತವೆ ಮತ್ತು ಅದರ ಕೆಳಗೆ ಹ್ಯಾಮ್ಸ್ಟ್ರಿಂಗ್ ಅಥವಾ ಫ್ಲೆಕ್ಸರ್ ಮಸಲ್ಸ್ ಇರುತ್ತವೆ. ನಾವು ನಮ್ಮ ಕಾಲುಗಳನ್ನು ಬಾಗಿಸಿದಾಗ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅಥವಾ ಫ್ಲೆಕ್ಸರ್ಸ್ ಹಿಗ್ಗುತ್ತವೆ ಮತ್ತು ಎಕ್ಸ್ಟೆನ್ಸರ್ಸ್ ಕುಗ್ಗುತ್ತವೆ. ನಾವು ನಮ್ಮ ಕಾಲುಗಳನ್ನು ಚಾಚಿದಾಗ ಈ ಎಕ್ಸ್ಟೆನ್ಸರ್ಸ್ ಕುಗ್ಗುತ್ತವೆ ಮತ್ತು ಫ್ಲೆಕ್ಸರ್ಸ್ ಹಿಗ್ಗುತ್ತವೆ. ಹೀಗಾಗಿ ನಮಗೆ ನಡೆದಾಡಲು ಸಹಾಯವಾಗುತ್ತದೆ. ಸಾರಾಂಶ ಬರೆಯಲು ಅಮೀಬಾದಂತಹ ಜೀವಿಗಳು ಸೂಡೋಪೋಡಿಯಾದ ಸಹಾಯದಿಂದ ಚಲಿಸುತ್ತವೆ. ಫ್ಲೆಜೆಮ್ನ ಚಾವಟಿ ತರಹದ ಒಂದು ಕ್ರಿಯೆಯಿಂದ ಯುಗ್ಲಿನಾ ಜೀವಿಯು ಚಲಿಸುತ್ತದೆ. ಪ್ಯಾರಾಮೀಶಿಯಂನಲ್ಲಿ ಸೀಲಿಯಾ ಎಂದು ಕರೆಯಲಾಗುವ ಸಣ್ಣ ಸಣ್ಣ ಕೂದಲಿನಂತಹ ರಚನೆಗಳಿದ್ದು ಅದು ವೇಗವಾಗಿ ಚಲಿಸಲು ಸಹಾಯ ಮಾಡುತ್ತದೆ. ಹೈಡ್ರಾ ಎಂಬ ಜೀವಿಯ ದೇಹದ ಜೀವಕೋಶಗಳು ಪರ್ಯಾಯ ಸಂಕುಚನ ಮತ್ತು ವಿಕಚನಗಳಿಗೆ ಒಳಗಾಗುತ್ತವೆ. ಮೀನುಗಳು ರೆಕ್ಕೆಗಳ ಸಹಾಯದಿಂದ ಈಜುತ್ತವೆ. ಬಾತುಕೋಳಿಗಳಂತಹ ಪಕ್ಷಿಗಳಿಗೆ ಈಜಲು ಸಹಾಯವಾಗುವಂತೆ ವೆಬ್ಡ್ ಪಾದಗಳಿವೆ. ಜಿಂಕೆಯು 1 ಜೋಡಿ ಮುಂಗಾಲು ಮತ್ತು 1 ಜೋಡಿ ಹಿಂಗಾಲುಗಳನ್ನು ಹೊಂದಿದ್ದು ಅದು ಚಲಿಸಲು ಸಹಾಯ ಮಾಡುತ್ತದೆ. ಮನುಷ್ಯರಿಗೆ 2 ಜೋಡಿ ಕೈಕಾಲುಗಳಿವೆ. ಮುಂಗಾಲುಗಳು ಕೈಗಳಾಗಿ ಮತ್ತು ಹಿಂಗಾಲುಗಳು ಕಾಲುಗಳಾಗಿ ಮಾರ್ಪಟ್ಟಿರುತ್ತವೆ. ಕಾಲಿನಲ್ಲಿ ಮುಖ್ಯವಾಗಿ 3 ಮೂಳೆಗಳಿವೆ. ಫೀಮರ್ ಎಲುಬು, ಟಿಬಿಯಾ ಮತ್ತು ಫಿಬ್ಯುಲಾ. ಕ್ವಾಡ್ರಿಸೆಪ್ಸ್ ಮಸಲ್ಸ್ಗಳನ್ನು ಎಕ್ಸ್ಟೆನ್ಸರ್ಸ್ ಎಂದು ಸಹ ಕರೆಯಲಾಗುತ್ತದೆ. ಅವು ಫೀಮರ್ನ ಮೇಲಿರುತ್ತವೆ. ಹ್ಯಾಮ್ಸ್ಟ್ರಿಂಗ್ ಅಥವಾ ಫ್ಲೆಕ್ಸರ್ ಮಸಲ್ಸ್ ಅದರ ಕೆಳಗಿರುತ್ತವೆ. ಈಗ ನಮಗೆ ತಿಳಿದಿದೆ ವಿವಿಧ ರೀತಿಯ ಜೀವಿಗಳು ಹೇಗೆ ಚಲಿಸುತ್ತವೆ ಎಂದು. ಆದರೆ ಅವು ನಿಖರವಾಗಿ ಎಲ್ಲಿಗೆ ಹೋಗುತ್ತಿವೆ? ಈ ಜೀವಿಗಳು ಎಲ್ಲಿ ವಾಸಿಸುತ್ತವೆ? ಅವು ನಮ್ಮಂತಹ ಮನೆಗಳಲ್ಲಿ ವಾಸಿಸುತ್ತವೆಯೇ? ಅವರ ಆವಾಸ ಸ್ಥಾನ ಯಾವುದು? ನಾವಿನ್ನೂ ಅನ್ವೇಷಿಸಿ ಕಂಡುಹಿಡಿಯೋಣ.